ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ನವಕರ್ನಾಟಕ ನಿರ್ಮಾಣ ಆಂದೋಲನ, ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ, ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್, ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ, ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರು, ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎನ್ ಮೂರ್ತಿ, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷರು ಮಾರಸಂದ್ರ ಮುನಿಯಪ್ಪ, ಅಧ್ಯಕ್ಷರಾದ ಗೋಪಿನಾಥ್, ಆರ್ಪಿಐಪಿ ಅಧ್ಯಕ್ಷರಾದ ಮೋಹನ್ ರಾಜ್, ಆರ್ ಮುನಿಯಪ್ಪ ಪ್ರಧಾನ ಕಾರ್ಯದರ್ಶಿ, ಜನತಾ ಪಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜು, ಬೈಲಹೊನ್ನಯ್ಯ, ಕೋದಂಡರಾಮ ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ರೈತ ಚಳವಳಿ, ದಲಿತ ಚಳವಳಿ, ಕನ್ನಡ ಭಾಷಾ ಚಳವಳಿ, ಕಾರ್ಮಿಕ ಚಳವಳಿ, ಪರಿಸರ ಚಳವಳಿ, ಮಹಿಳಾ ಚಳವಳಿ ಮತ್ತು ವಿದ್ಯಾರ್ಥಿ ಯುವಜನರ ಚಳವಳಿಗಳು ರೂಪಿಸಿರುವ ಪ್ರಾದೇಶಿಕ ರಾಜಕೀಯ ಪಕ್ಷದ ಮುನ್ನೋಟ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಜನಗಳಾದ ನಾವು ಕೇಂದ್ರ ಸಚಿವರು ಆದಂತ ಇಬ್ರಾಹಿಂ ಸಾಹೇಬ್ರೆ, ಹೋರಾಟದ ಹುಲಿ, ನೀತಿ ನ್ಯಾಯ ಮತ್ತೆ ಹಸಿದವರಿಗೆ ಅನ್ನವನ್ನ ಕೊಡುವಂಥದ್ದು ಹಂಚುಂಡಂತಹ ಮನಸ್ಥಿತಿಯ ಇರುವಂತಹ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ನೆರೆದಿದ್ದೇವೆ. ಏನು ದೇಶದ ಸಂಪತ್ತನ್ನ ಉತ್ಪತ್ತಿ ಮಾಡುವಂಥವ್ರು, ಅನ್ನವನ್ನ ಕೊಡುವಂತ ಜನ ಹಸಿವೆಯಿಂದ ನರಳಬಾರದು ಅಂತ ಒಂದು ನೀತಿಯನ್ನ ನಮ್ಮ ಚಳುವಳಿಗಳು ಇಟ್ಕೊಂಡು ಹೋರಾಟವನ್ನ ಮಾಡ್ಕೊಂಬತ್ತಿದ್ದೇವೆ. ತಾವು ಯಾವುದೇ ಅನುಮಾನನ, ಸಂಕೋಚನ, ಸಂಶಯನ ಇಟ್ಕೋಬಾರದು. ಏನು ಒಂದು ಹೊಸ ರಾಜಕೀಯ ಪಕ್ಷವನ್ನ ಮಾಡಕೊಳ್ತಿದ್ದಾರೆ, ಇದು ಆಗ್ತದ, ಇದರಲ್ಲಿ ಹಣ ಬೇಕಾದಷ್ಟು ಬೇಕು, 106 ಕೋಟಿ ಖರ್ಚು ಮಾಡುವಂತ ಶಾಸಕರು MP MLAಗಳು ಇದ್ದಾರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಇದೆ. ತಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ನಮ್ಮ ಹಿರಿಯರ ಹೋರಾಟವನ್ನ, ರಾಜಕೀಯ ಹೋರಾಟವನ್ನ ಮುಂದುವರಿಸ್ತಾ ಇದ್ದೇವೆ ಅಷ್ಟೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1936ರಿಂದ 56ವರೆಗೂ ಕೂಡ ರಾಜಕೀಯ ಹೋರಾಟವನ್ನ ಮಾಡಿಕೊಂಡು ಕಾಂಗ್ರೆಸ್ಗೆ ಒಂದೇ ಒಂದು ವಿರೋಧ ಪಕ್ಷ ಇತ್ತು ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಷ. ಹಾಗೇನೆ ಕಾಂಚೀರಾಮ್ಜಿರವರು 4 ಸಾರಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಅವರು ರಾಜಕೀಯವನ್ನ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ನಂಜುಂಡಸ್ವಾಮಿರವರು 89ರಿಂದ ಹೋರಾಟವನ್ನ, ರಾಜಕೀಯ ಹೋರಾಟವನ್ನ ಮಾಡಿ ಅವರು ಶಾಸಕರಾಗಿದ್ರು, ಪುಟ್ಟಣೆಯ ಅವರು ಎಲ್ಲ. ಹಾಗೇನೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹೋರಾಟವನ್ನ ಮಾಡಿದ್ದಾರೆ, ನಾವು ಅವ್ರ ಜೊತೆ ಹೋರಾಟವನ್ನ ಮಾಡಿದ್ದೇವೆ. ಈ ನಮ್ಮ ಹಿರಿಯರು ಹೋರಾಟವನ್ನ ಮಾಡ್ಕೊಂಡಿದ್ದಾರೆ, ಬಂದಿದ್ದಾರಲ್ಲ, ಈಗ ನಾನು ಹೇಳಿದ ಹೆಸರುಗಳು, ಇಂಥ ಅನೇಕ ಜನರು ಹಿರಿಯರು ಎಲ್ಲ ಆ ಹೋರಾಟ ಮಾಡ್ಕೊಂಬಂದಂತ ಹೋರಾಟವನ್ನ, ರಾಜಕೀಯ ಹೋರಾಟವನ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಏನೇ ರಾಜಕೀಯ ಹೋರಾಟ ಇದೆಯಲ್ಲ, ಇದು ನಾವು ಇರ್ತಕ್ಕಂಥ ಎಲ್ಲ ವಿವಿಧ ಪಕ್ಷಗಳು, ವಿವಿಧ ಸಂಘಟನೆಗಳು ಒಂದೇ ವೇದಿಕೆಯಡಿ ಒಂದು ಪ್ರಾದೇಶಿಕವಾದಂತ ಪಕ್ಷವನ್ನ ಮಾಡಿ ಈ ರೈತ ವಿರೋಧಿ, ಸಂವಿಧಾನ ವಿರೋಧಿ ಮತ್ತು ಬಡವರ, ಕೂಲಿ ಕಾರ್ಮಿಕರ ವಿರೋಧಿ ಪಕ್ಷಗಳು, 3 ರಾಷ್ಟ್ರೀಯ ಪಕ್ಷಗಳೇನಿದ್ದಾವೆ ಇವನ್ನ ಮಣಿಸಬೇಕು ಅನ್ನೋಂಥ ಏಕೈಕ ಉದ್ದೇಶದಿಂದ ನಾವೆಲ್ಲನೂ ಕೂಡ ಇಲ್ಲಿ ಸೇರಿದ್ದೇವೆ. ಆ ಕಾರಣದಿಂದ ನೀವೆಲ್ಲನೂ ಕೂಡ ಅತ್ಯಂತ ಸಕಾರಾತ್ಮಕವಾಗಿ ಇದರಲ್ಲಿ ಸ್ಪಂದಿಸಬೇಕಾಗಿದೆ, ಆಲೋಚನೆಯನ್ನು ಮಾಡಬೇಕಾಗಿದೆ. 75 ವರ್ಷಗಳ ಸಂವಿಧಾನ ಜಾರಿಯಾದ ಮೇಲೆ ಅಥವಾ ಸ್ವತಂತ್ರ ಬಂದ 77 ವರ್ಷಗಳ ದಿನಗಳನ್ನ ಈ ಸಂದರ್ಭದಲ್ಲಿ ನೆನೆಯಬೇಕಾಗಿದೆ. ನಾವು ಈ ದೇಶದಲ್ಲಿ ಏನೂ ಕ್ರಾಂತಿಕಾರಕ ಬದಲಾವಣೆ, ಪರಿವರ್ತನೆ ಆಗಿಲ್ಲ. 3 ಪಕ್ಷಗಳು ದೇಶವನ್ನ, ರಾಜ್ಯವನ್ನ, ರಾಷ್ಟ್ರೀಯ ಪಕ್ಷಗಳು ಆಡಳಿತವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಪ್ರಧಾನಿಗಳಾಗಿದ್ದಾರೆ. ಆದ್ರೆ ಬಡತನ, ಹಸಿವು, ಅಸ್ಪೃಶ್ಯತೆ, ಅಸಮಾನತೆ, ನಿರುದ್ಯೋಗ ಮಡುಕಟ್ಟಿದೆ. ಈ ಅಸಮಾನತೆ, ಬಡತನ, ನಿರುದ್ಯೋಗದಿಂದ ದೇಶ ಕಲ್ಲಣಿಸಿದೆ. ಆ ಕಾರಣದಿಂದ ಯುವಕರು, ರೈತರು, ಮಹಿಳೆಯರು ಈ ರಾಜಕೀಯ ಅಧಿಕಾರಕ್ಕೆ ಬರಬೇಕಾಗಿದೆ ಅನ್ನೋದನ್ನ ನಾವು ಮನಗಂಡು ರಾಜಕೀಯ ಜಾಗೃತಿಯನ್ನ ಮಾಡೋದ್ರ ಜೊತೆಗೆ ಇದು ಒಂದು ರಾಜಕೀಯ ಆಂದೋಲನ, ಪಕ್ಷನೂ ಹೌದು, ಒಂದು ರಾಜಕೀಯ ಆಂದೋಲನ ಹೌದು.
ಆ ಕಾರಣದಿಂದ ಈಗ ನಮ್ಮನ್ನು ಆಯ್ಕೆ ಬಂದಿರುವಂತವರು ಪೂರ್ವಗ್ರಹ ಪೀಡಿತರು, ಮೂಲಭೂತವಾದಿಗಳು, ಸಂವಿಧಾನ ವಿರೋಧಿಗಳು, ರೈತರ ವಿರೋಧಿಗಳು, ಬಡವರ ವಿರೋಧಿಗಳು. ಆ ಕಾರಣದಿಂದ ಇವರನ್ನ ಹೊರಗಡೆ ಕಳಿಸಬೇಕಾಗಿದೆ ರಾಜಕೀಯದಿಂದ. ಈ ದೇಶದಲ್ಲಿ 85% ಇರ್ತಕ್ಕಂಥ, ಈ ರಾಜ್ಯದಲ್ಲಿ 85% ಇರ್ತಕ್ಕಂಥ SC, ST, OBC, ಧಾರ್ಮಿಕ ಅಲ್ಪಸಂಖ್ಯಾತರು, ರೈತರು ನಾವೆಲ್ಲ ಒಟ್ಟಾಗಿ ನಮ್ಮ ಪಕ್ಷಕ್ಕೆ ನಮ್ಮ ಮತವನ್ನು ಹಾಕಿದ್ರೆ ಯಾವುದ ಹಣ ಬೇಕಾಗಿಲ್ಲ. ನಾವು ನಮ್ಮನ್ನು ದರೋಡೆ ಮಾಡೋರಿಗೆ ಮತವನ್ನು ಹಾಕ್ಬಿಡ್ತೇವೆ, ನಮ್ಮನ್ನು ಕೊಳ್ಳೆವರಿಯವರಿಗೆ ಮತವನ್ನು ಹಾಕ್ತೇವೆ. ಈ ದೇಶವನ್ನು ದರೋಡೆಗೆ ಮಾಡೋರಿಗೆ ಮತವನ್ನು ಹಾಕಿ ಬೀದಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ನಾವು ಮುನಿಯಪ್ಪ ಸಾಹೇಬರು ಹೇಳ್ದಂಗೆ ಅಸೆಂಬ್ಲಿಗೆ, ಸಂಸತ್ಗೆ ನಾವೆಲ್ಲ ಹೋಗ್ಬೇಕಾಗಿದೆ, ನಾವು ಕಳಿಸ್ಬೇಕಾಗಿದೆ, ರೈತರನ್ನ, ಯುವಕರನ್ನ ಕಳಿಸ್ಬೇಕಾಗಿದೆ, ಮಹಿಳೆಯರನ್ನ ಕಳಿಸ್ಬೇಕಾಗಿದೆ. ಅದಕ್ಕೆ ನಿರಂತರವಾಗಿ ಮತದ ಜಾಗೃತಿಯನ್ನ ಮಾಡಬೇಕಾಗಿದೆ. ನೀವು ಯೋಚನೆಯನ್ನ ಮಾಡಬೇಕಾಗಿದೆ. 75 ವರ್ಷದಲ್ಲಿ ಏನ್ ನಡೆದಿದೆ ಈ ದೇಶದ? ಮೋದಿಜಿ ಅವರು ಹೇಳ್ತಾರೆ ಬಹಳ ಶ್ರೀಮಂತ ದೇಶ, ಅಭಿವೃದ್ಧಿ ದೇಶ ಅಂತ. ಹೌದು, ಹೆಂಗೆ? ಈ ದೇಶದ ಆಂತರಿಕ ಉತ್ಪಾದನೆ 298 ಲಕ್ಷ ಕೋಟಿ ಇದೆ. ಮೋದಿಜಿ ಅವರು ಈಗ ಬಜೆಟ್ ಮಂಡಿಸಿದ್ದಾರೆ, 50 ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಹಿಂದಿನ ವರ್ಷ 45 ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಆದರೆ ಬಜೆಟ್ ಅಲ್ಲಿ GDP-ಯ 18% ಸಾಲದ ಬಜೆಟ್. ಇವರು ಪಡೆದಿರುವಂತ ಸಾಲ, ಈ ದೇಶದ ಮೇಲೆ ಮಾಡುವಂತ ಸಾಲ, ನಮ್ಮ ತಲೆಗಳ ಮೇಲೆ ಮಾಡಿರುವಂತ ಸಾಲ ಇದೆಯಲ್ಲ, ಆ ಸಾಲ 183 ಲಕ್ಷ ಕೋಟಿ ಸಾಲ ಆಗಿದೆ. ಮೋದಿಜಿರವರು 8 ವರ್ಷದಲ್ಲಿ 100 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಕಳೆದ ಬಜೆಟ್ ಅಲ್ಲಿ 1,10,000 ಕೋಟಿ ಸಾಲವನ್ನು ಮಾಡಿದ್ದಾರೆ. ಒಟ್ಟು ರಾಜ್ಯದಲ್ಲಿ 557 ಲಕ್ಷ ಕೋಟಿ ಸಾಲ ಇದೆ. 11.5 ಲಕ್ಷ ಕೋಟಿ ಪ್ರತಿ ವರ್ಷ ಈ ಸಾಲವನ್ನ ಕಟ್ತಾ ಇದೆ ಸರ್ಕಾರ. ಅಂದ್ರೆ ನೀವು ಯೋಚನೆಯನ್ನು ಮಾಡಬೇಕಾಗಿದೆ, ಯಾರ್ಯಾರ ತಲೆ ಮೇಲೆ ಈ ಪ್ರಜೆಗಳ ಮೇಲೆ ಎಷ್ಟು ಸಾಲವನ್ನ ಮಾಡಿದರೆ ರಾಜ್ಯ ಕೇಂದ್ರ ಸರ್ಕಾರಗಳು, ಮುಂದಿನ ನಮ್ಮ ಪೀಳಿಗೆ ಗತಿ ಏನು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ. 30 ಕೋಟಿ ಜನ ನಿರುದ್ಯೋಗಿಗಳಿದ್ದಾರೆ, 12 ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿದಿದ್ದಾರೆ, 9 ಕೋಟಿ ಜನ ಬೀದಿಯಲ್ಲಿ ಹಸುವಿಂದ ಅನ್ನ ಇಲ್ಲದೆ ಹೊರಗಡೆ ಇದ್ದಾರೆ. ಆ ಕೃಷಿಯನ್ನು ನಂಬಿರ್ತಕ್ಕಂಥ 54% ಕೃಷಿಕರು 50.2% ರೈತ ಕುಟುಂಬಗಳು ಸಾಲದಲ್ಲಿ ನಡೆತಾ ಇದ್ದಾವೆ. ಸಿದ್ದರಾಮಯ್ಯನವರ ಸರ್ಕಾರ ಅಯ್ಯಿಂದ ದಲಿತರ ಪರವಾಗಿ, ಹಿಂದುಳಿದರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಅಧಿಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಮಾಡ್ತಾ ಇರೋದೇನಂದ್ರೆ, ವೈ ಗ್ಯಾರಂಟಿನ ನಮ್ಮ ಮುನಿಯಪ್ಪಜಿಯವರು ಹೇಳಿದ್ರಲ್ಲ, 25,000 ಕೋಟಿ SC ST ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ಹಣವನ್ನ ವೈ ಗ್ಯಾರಂಟಿಗೆ ಹಾಕಿದ್ದಾರೆ. 16 ನಿಗಮಗಳಿದಾವೆ, SC ST ಕಾರ್ಪೊರೇಷನ್, ಅಂಬೇಡ್ಕರ್ ನಿಗಮ, ಬೇರೆ ಬೇರೆ ನಿಗಮಗಳೆಲ್ಲ ಇದಾವೆ. ಒಂದು ನವಪೈಸೆ ನಿಗಮದಲ್ಲಿ ಇಲ್ಲ, ದಂಡ ಕಲ್ಯಾಣ ಇಲ್ಲ, ಮನೆ ಕಟ್ಟೋದಿಲ್ಲ, ಒಂದು ಮನೆ ಕೊಟ್ಟಿಲ್ಲ. 4,30,000 ಕೋಟಿ ತೆರಿಗೆ ಹಣವನ್ನ ರಾಜ್ಯ ಕೇಂದ್ರ ಕೊಟ್ಟಿದೆ. ಅವ್ರು ಕೊಟ್ಟೋದು ಎಷ್ಟು? 50,000 ಕೋಟಿ. ಈ ಸಾರಿನ ಕಡಿಮೆ ಯಾವುದೇ ಯೋಜನೆ ಇಲ್ಲ, ಮಹದಾಯಿ ಯೋಜನೆಗಳಿಲ್ಲ, ಮೇಲ್ದಂಡೆ, ಕೃಷ್ಣ ಮೇಲ್ದಂಡೆ ಇಲ್ಲ, ಯಾವುದೇ ಯೋಜನೆಗಳು ಕೊಟ್ಟಿಲ್ಲ. ಲಾಸ್ಟ್ ಸಾರಿ ಬಜೆಟ್ ನಲ್ಲಿ ರೈತರ ಸಬ್ಸಿಡಿಯನ್ನು 50,000 ಕೋಟಿ ರೈತರ ಕೃಷಿ ಸಬ್ಸಿಡಿ ಕಡಿತ ಮಾಡಿದ್ದಾರೆ ಮೋದಿಜಿಯವರು. ಆಹಾರದ ಮೇಲೆ 90,000 ಕೋಟಿ ಕಡಿತವನ್ನು ಮಾಡಿದ್ದಾರೆ. ಆದ್ರೆ ಶ್ರೀಮಂತರ ಕಾರ್ಪೊರೇಟ್ ಕಂಪನಿಗಳ, ಅದಾನಿ ಅಂಬಾನಿ ಕಂಪನಿಗಳ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದಂತಹ 15.5 ಲಕ್ಷ ಕೋಟಿಯನ್ನ ಸಾಲ ಮನ್ನಾ ಮಾಡಿದ್ದಾರೆ ಮೋದಿಜಿಯವರು, ಬಿಜೆಪಿ ಸರ್ಕಾರ. ನಾವು ಹಸುವಿಂದ ಮುಕ್ತ ಆಗಬೇಕಾದ್ರೆ, ಬಡತನದಿಂದ ಮುಕ್ತ ಆಗಬೇಕಾದ್ರೆ, ಅಸ್ಪೃಶ್ಯತೆ, ಅಸಮಾನತೆಯಿಂದ ಮುಕ್ತ ಆಗಬೇಕಾದ್ರೆ, ಜಾತೀಯತೆಯಿಂದ ಮುಕ್ತ ಆಗಬೇಕಾದ್ರೆ ಆಳು ವರ್ಗಗಳಾಗಬೇಕಾಗಿದೆ,
ನೀವು ಹಾಡುವ ದೊರೆಗಳಾಗಬೇಕಾಗಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತ ಮಾತೇನಿದೆ, ಆ ಮಾತನ್ನ ನಾವು ಸಾಕಾರ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಪಣ ಕೊಟ್ಟು ನಿಲ್ಬೇಕಾಗಿದೆ ಅಂತ ಮಾತನ್ನ ನಿಮ್ಮ ಮುಂದೆ ಹೆಚ್ಚು ಪರಿಚಯ ಪಡ್ತೀನಿ ನಾನು. ಹಾಗೆಯೇ 2028ಕ್ಕೆ ಏನ್ ಚುನಾವಣೆ ನಡೀತದೆ, ಸಾರ್ವತ್ರಿಕ ಚುನಾವಣೆ ಕರ್ನಾಟಕದಲ್ಲಿ, ಆ ಚುನಾವಣೆಯಲ್ಲಿ ಇಲ್ಲಿರ್ತಕ್ಕಂಥ ನವ ಕರ್ನಾಟಕ ನಿರ್ಮಾಣದ ರೂವಾರಿಗಳೇನಿದ್ದಾವೆ, ನಾವೇನೇ ವಿಧಾನಸೌಧದಲ್ಲಿ ಸರ್ಕಾರವನ್ನು ರಚಿಸ್ತಾ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಕಾಲಾಯ ತಸ್ಮೈ ನಮ. ಕಾಲಚಕ್ರ ಏನಾಗಿದೆ ಅಂತ ಹೇಳಿದ್ರೆ, ದುಡ್ಡಿರೋ 1000 ತಪ್ಪು ಮಾಡಿದ್ರು ಅದು ತಪ್ಪಿಲ್ಲ, ಬಡವ ತಪ್ಪು ಮಾಡದೇ ಇದ್ರು ಅದು ತಪ್ಪು. ಹಿಂದೆ ಹೇಳ್ತಿದ್ರು ದೊರಲು ಕೊಡ್ತಾ ದಂಡಮಲೇದು ಅಂತ. ಇವತ್ತು ಆ ಕಾಲ ಬಂದುಬಿಟ್ಟಿದೆ. ನಮಗೆ ಚುನಾವಣೆ ದುರ್ಸ್ಕೇಳ್ ಮಾಡಿ ನಮಗೆ ಅಭ್ಯಾಸ ಇಲ್ಲ. ನಾನು ಫಸ್ಟ್ MLA ಆಗಿದ್ದು 4500 ರೂಪಾಯಿ ಖರ್ಚಾಗಿತ್ತು. ಕರ್ನಾಟಕದ ಆಡಳಿತದಲ್ಲಿ ನೋಡೋದಾದ್ರೆ, ಕರ್ನಾಟಕದ ಸರ್ಕಾರದ ಮುಂಚೂಣಿ ಮುಖ್ಯಸ್ಥರುಗಳನ್ನ ಇಟ್ಕೊಂಡು ಭಾರತದ ಏನು ಕಾಂಗ್ರೆಸ್ ಪಕ್ಷ ಏನಿದೆ, ಕರ್ನಾಟಕದ ಖಜಾನೆಯನ್ನೇ ದೋಚ್ಕೊಂಡು ಹೋಗ್ಬಿಟ್ರು ಡೆಲ್ಲಿ ಕಡೆಗೆ. ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ನಮಗೆ ಆರ್ಥಿಕ ಕೊರತೆ ಇಲ್ಲ, ನಮ್ಮ ಹತ್ರ ಸಂಪನ್ಮೂಲ ಇದೆ ಅಂತ. ಸಂತೋಷ, ನೀವು ಏನ್ ಫ್ರೀ ಕೊಟ್ಟಿರ್ತೀರೋ ನಿಮ್ ಪಕ್ಷದ ಕಾರ್ಯಕ್ರಮ ಕೊಟ್ಟು ಬಿಡ್ರಿ. ಆದ್ರೆ ಸಿದ್ದರಾಮಯ್ಯನವರು 1,10,000 ಕೋಟಿ ಅಂದ್ರೆ 1,00,000 ಕೋಟಿ 10,000 ಸಾಲ ಮಾಡಿದ್ರಲ್ಲ, ಯಾಕೆ? ಸರಿ, ಸೈಡ್ಗೆ ಇಟ್ಕೊಳ್ಳಿ. ಅರೆ 5 ಗ್ಯಾರಂಟಿ ಕೊಡಬೇಕು, ಯಥಾ ಪ್ರಕಾರ ರಾಜ್ಯ ಸರ್ಕಾರದ ಎಲ್ಲ ಪ್ರಗತಿಯ ಕೆಲಸ ಮುಂದುವರಿಬೇಕು. ನೀರಾವರಿ ಇಲಾಖೆ ಏನ್ ಮುಂದುವರೆದಿದೆ? 0. ಅಥವಾ ಅಭಿವೃದ್ಧಿ ಕೆಲಸಗಳು ಏನಾಗಿದೆ? ಎಲ್ಲದೂ 0. ಸಂಬಳ ಕೊಡೋದಕ್ಕೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ರಾಜ್ಯದ ಖಜಾನೆ ಬಂದು ನಿಂತಿದೆ. ಇದನ್ನ ಪ್ರಗತಿ ಅಂತೀರಾ, ಏನಂತೀರಿ? ಭಾರತ ದೇಶದಲ್ಲಿ ನಡೆದಂತ ಎಲ್ಲ ರಾಜ್ಯಗಳ ಚುನಾವಣೆ ಮತ್ತು ಪಾರ್ಲಿಮೆಂಟ್ ಚುನಾವಣೆಗೆ ಕರ್ನಾಟಕದ ಖಜಾನೆಯನ್ನೇ ಗೋರಿ ಬಿಟ್ಟಿದ್ದಾರೆ. ರಾಜ್ಯದ ಅಭಿವೃದ್ಧಿ ಹೆಂಗೆ? ಆಯ್ತಪ್ಪ, ಈಗ ಪ್ರಶ್ನೆ ನಮ್ಮ ಮುಂದೆ ಇರ್ತಕ್ಕಂಥದ್ದು, ಅಮೆರಿಕ ದೇಶದವರು ಭಾರತ ದೇಶದ ಎಲ್ಲ ವಸ್ತುಗಳ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಮುಂಚೂಣಿಯ 5 ದೇಶಗಳನ್ನ ಗುರ್ತು ಮಾಡಿ ಎಲ್ಲದರ ಮೇಲೆ ತೆರಿಗೆಯನ್ನ ಟ್ರಂಪ್ ಘೋಷಣೆ ಮಾಡಿಬಿಟ್ಟು, ಈಗ ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ನಾವು ಬರ್ತೀವಿ ಕುಂತು ಮಾತಾಡಕ್ಕೆ ಅಂತ ಹೇಳಿ ಕಾರ್ಯಕ್ರಮವನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಭಾರತದ ಮೇಲೆ ತೆರಿಗೆಯನ್ನ ರಿಲ್ಯಾಕ್ಸ್ ಮಾಡಿದ್ದಾರೆ. ಕೇಳ್ಕೊಳ್ರಪ್ಪ ಇಲ್ಲಿ. ಅಂದ್ರೆ ಭಾರತದ ಮೇಲೆ ತೆರಿಗೆಯನ್ನ ತೆಗೆದಿದ್ದಾರೆ. ನಾನ್ ಕೇಳೋದು, ಈ ಭಾರತದ ಆರ್ಥಿಕತೆ ಬಗ್ಗೆ ಮಾತಾಡ್ತಾರಲ್ಲ ಬೃಹಸ್ಪತಿಗಳು, ಭಾರತ ದೇಶದಿಂದ ಅಮೆರಿಕಕ್ಕೆ ಏನೇನು ಎಕ್ಸ್ಪೋರ್ಟ್ ಮಾಡ್ತೀರಿ? ಏನೇನು ಎಕ್ಸ್ಪೋರ್ಟ್ ಮಾಡ್ತೀರಿ? ಅಮೆರಿಕದ ಎಲ್ಲ ವಸ್ತುಗಳು ಭಾರತದ ಮಾರುಕಟ್ಟೆಯನ್ನ ಭರ್ತಿಯಾಗಿ ಬರ್ತದೆ. ನಾವು ಹಾಕಬೇಕು ತೆರಿಗೆಯನ್ನ ಜಾಸ್ತಿ ಮಾಡಿ ಅಮೆರಿಕಕ್ಕೆ ಹಾಕಿದ್ರೆ ಭಾರತದ ಮಾರುಕಟ್ಟೆ ಅಮೆರಿಕಕ್ಕೆ ಇರಲ್ಲ. ಆದ್ರೆ ಅಮೆರಿಕದವರು ತೆರಿಗೆ ಹಾಕ್ಲಿ ನಮ್ಮ ಮೇಲೆ, ನಮ್ಮದು ಏನೇನು ಹೋಗ್ತಾ ಇದೆ ಅಮೆರಿಕಕ್ಕೆ? ನಾಯಕರೇ, ನಮ್ದು
ಹೋಗ್ತಾ ಇದೆ. ನಮ್ಮೂರಲ್ಲೊಂದು 50 ಲಕ್ಷ ಜನ ಭಾರತೀಯರು ಅಲ್ಲಿ ವಾಸ ಇದ್ದಾರೆ. ಅವ್ರಿಗೆ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ, ಚಟ್ನಿ ಪುಡಿ ಇವು ಹೋಗುತ್ತೆ. ಇವು ಅಮೆರಿಕಕ್ಕೆ ಹೋಗೋದು. ಆದ್ರೆ ಸಾಫ್ಟ್ವೇರು, ಹಾರ್ಡ್ವೇರು, ಯುದ್ಧದ ಸಾಮಗ್ರಿಗಳು, ಇತರೆ ವಸ್ತುಗಳು, ಮೆಡಿಷನ್ಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಭಾರತದ ಮಾರುಕಟ್ಟೆಯನ್ನ ಆವರಿಸ್ಬಿಟ್ಟಿದೆ. ತಾಕತ್ತಿದ್ರೆ ನರೇಂದ್ರ ಮೋದಿ, ಆಗ್ತೀಯಪ್ಪ ನೀನ್ ತೆರಿಗೆ ಹಾಕು, ನಾವು ತೆರಿಗೆ ನಿನ್ನಷ್ಟೇ ನಾವು ಜಾಸ್ತಿ ಮಾಡ್ತೀವಿ ಅಂದ್ರೆ ಅಮೆರಿಕ ನರ್ವಸ್ ಆಗಿಬಿಡುತ್ತೆ. ಅಲ್ಲಿರ್ತಕ್ಕಂಥ ಪ್ರಜಾಸಂಖ್ಯೆ 36 ಕೋಟಿ. ನಮ್ದು ಎಷ್ಟು ಪ್ರಜಾಸಂಖ್ಯೆ? 141 ಕೋಟಿ. ಊಟ ಮಾಡೋರು, ಬಟ್ಟೆ ಬಳಸೋರು, ಸೋಪ್ ಬಳಸೋರು, ಪೇಸ್ಟ್ ಬಳಸೋರು, ನಿತ್ಯ ವಸ್ತುಗಳನ್ನ ಬಳಕೆ ಮಾಡೋರು, ಲ್ಯಾಪ್ಟಾಪ್ ಬಳಸೋರು, ಕಂಪ್ಯೂಟರ್ ಬಳಸೋರು, ಎಲ್ಲ ವಸ್ತುಗಳನ್ನ ಬಳಸೋರು 141 ಕೋಟಿ. ನಾವು ತೆರಿಗೆ ಹಾಕಿದ್ರೆ ಏನಾಗುತ್ತೆ ಮಿಸ್ಟ್ರು? ಟ್ರಂಪ್ ಕಾರ್ಡ್ ಅನ್ನ ಹಿಂಗ್ ಮಚ್ಚಾಕ್ದಂಗಾಗತ್ತೆ. ನಮ್ ಭಾರತ ದೇಶವನ್ನ ನೋಡಿ ಮೋದಿ ಅವರು ಅಮೆರಿಕಕ್ಕೆ ಹೋಗೋದನ್ನ ಖಾತ್ರಿ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ನಿಮ್ಮಂತವ್ರಿಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ನೀವು ಬಿಜೆಪಿ ಅವ್ರು ಮಾಡ್ತೀರಿ, ನೀಟ್ ಆಗಿ ಮಾಡ್ತಾ ಇದ್ದೀರಿ ಅಂದ್ರೆ ನಮ್ಮನ್ನ ಬಕ್ರಾ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದು ಬಹಳ ಮುಖ್ಯ ಅಲ್ಲ. ಇದು ಆಡಳಿತ ಮಾಡುವಂತವರಿಗೆ, ರಾಜ್ಯವನ್ನ ಆಡಳಿತ ಮಾಡುವವರಿಗೆ, ದೇಶದ ಆಡಳಿತ ಮಾಡೋರಿಗೆ ಕೆಲವು ಕಾಮನ್ ಸೆನ್ಸ್ಗಳಿರ್ಬೇಕು. ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಹೇಗೆ ಮಾಡ್ಬೇಕನ್ನೋ ತಿಳುವಳಿಕೆ ಇರ್ಬೇಕು. ನಾವು